ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಆದರೆ ಹೋಗ್ಬೇಕೋ ಬೇಡವೋ ಅಂತ ಆರತಿಯವರು ಡಿಸೈಡ್ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ನಿನಗೆ ಅಂತ ಇರೋದಕ್ಕೆ ಒಂದು ಮನೆ ಇದೆಯಾ? ಮನೆ ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಮನಸ್ಸಿದೆ. ಮಗನಿಂದ ಸೊಸೆನ ದೂರ ಮಾಡಿ ಅವಳಿಗೆ ಇನ್ನೊಂದು ಮದುವೆ ಮಾಡ್ದೋಳು ನೀನು. ಅದು ಸಾಲದು ಅಂತ ಮಗನ್ನ ಮೊಮ್ಮಗನ್ನ ಬಿಟ್ಟೋಗಿ ಆ ಬಿಗನಾಸಿ ಆರತಿ ಹತ್ರ ಸೇರ್ಕೊಂಡಿದ್ಯಲ್ಲೇ. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ವಾ ನಿನಗೆ? ಮಗನ ಜೊತೆ ಇರೋದ್ಕಿಂತ ಹೆಚ್ಚಿನ ಸುಖ ಸಂತೋಷ ನನಗೆ ಆರತಿ ಜೊತೆ ಸಿಗ್ತಾ ಇದೆ. ಅವಳು ನನ್ನನ್ನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ. ನೀನು ಹೇಳಿದ ಮಗನ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಸಾಯಿಸ್ಬಿಡ್ತಿದ್ದ ಅವನು. ಅಂತ ಕಟುಕನ ಜೊತೆ ಇರೋದ್ಕಿಂತ ಆರತಿ ಜೊತೆ ಇರೋದು ಮೇಲು ಅಂತ ನನ್ಗನ್ನಿಸ್ತು. ಅದಕ್ಕೆ ಇದ್ದೀನಿ. ನಾಚಿಕೆ ಆಗಲ್ವೇನೆ ಹಾಗೆ ಹೇಳೋದಕ್ಕೆ ನಿನಗೆ? ಆ ಮನೆಯಲ್ಲಿ ಆರತಿ ಇರೋವರೆಗೂ ಮಾತ್ರ ನಿನಗೆ ಬೆಲೆ ಗೌರವ ಮರ್ಯಾದೆ. ಅದಕ್ಕಿಂತ ಹೆಚ್ಚಾಗಿ ಆರತಿಗೂ ನಮಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಆದಿಗೂ ನಮಗೂ ಸಂಬಂಧ ಯಾಕೆ ಅಂದ್ರೆ ಅವನು ಶಶಾಂಕ್ ರಕ್ತ. ಅವನು ನಮ್ಮ ವಂಶದ ವಾರಸ್ದಾರ. ಅವನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಕ್ಕಾಗಲ್ಲ. ನಾನು ಮಾತ್ರ ಅಲ್ಲ, ನೀನು ಅಷ್ಟೇನೆ. ಅವನಲ್ಲಿ ನಿಂತ್ಕೊಂಡು ಶಶಾಂಕ್ನ ಆರತಿನ ಒಂದು ಮಾಡಬೇಕು ಅಂತಿದ್ದಾನೆ. ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು. ನಾನು ಆದಿಗೆ ಸಪೋರ್ಟ್ ಮಾಡ್ತೀನಿ. ಆದರೆ ಸೂರ್ಯ ಆರತಿನ ಬೇರೆ ಮಾಡಿ ಶಶಾಂಕ್ ಜೊತೆ ಸೇರ್ಸೋದಕ್ಕಲ್ಲ. ಅವನು ಪರ್ಮನೆಂಟ್ ಆಗಿ ಸೂರ್ಯ ಅವ್ರ ಜೊತೆನೇ ಇರಬೇಕು. ಆಗ್ಲೇ ಅವನ ಬದುಕು ಸಾರ್ಥಕ ಆಗುತ್ತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ. ಅದನ್ ಬಿಟ್ಟು ಈ ಮನೆ ಹಾಳ ಜೊತೆ ಸೇರ್ಕೊಂಡ್ರೆ ಅವನ ಹಾಗೆ ಇವನು ಕ್ರಿಮಿನಲ್ ಆಗ್ತಾನೆ, ಕೊಲೆಗಾರ ಆಗ್ತಾನೆ. ಏಯ್, ಮಾತಿನ ಮೇಲೆ ಇಡ್ತಾ ಇರ್ಲಿ. ಹೊಟ್ಟೆಗುಟ್ಟು ಮಗನ್ನೇನೆ ಕೊಲೆಗಾರ ಕ್ರಿಮಿನಲ್ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅವನು ಇರೋದೇ ಹಾಗೆ, ನಾನು ಕರೆಯೋದು ಹಾಗೆ. ನೀನು ಏನೇ ಮಾಡಿದ್ರು ನಾನು ಅವನ್ನ ಮಗ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆದಿನ ಶಶಾಂಕ್ ಜೊತೆ ಇರೋದಕ್ಕೆ ನಾನು ಬಿಡೋದು ಇಲ್ಲ. ಯಾಕೆ ಬಿಡಲ್ಲ ಅಂತ ನಾನು ನೋಡ್ತೀನಿ ಕಣೆ. ನಾನು ಇಲ್ಲಿ ಬಂದಿರೋದೆ ಆರತಿನ ಶಶಾಂಕ್ ಜೊತೆಲಿ ಸೇರ್ಸೋದಿಕ್ಕೆ. ಅದಕ್ಕೆ ನೀನು ಸೂರ್ಯನ್ ಮನೇಲಿ ಇದ್ಕೊಂಡು ಅಲ್ಲಿ ನಡೆಯೋ ವಿಷಯಗಳೆಲ್ಲ ನನಗೆ ಫೋನ್ ಮಾಡಿ ತಿಳಿಸಬೇಕು. ಯಾವುದೇ ಕಾರಣಕ್ಕೂ ಇದನ್ನ ನನ್ನಿಂದ ನಿರೀಕ್ಷೆ ಮಾಡಬೇಡ ನೀನು. ಯಾಕೆ ಮಾಡಲ್ಲ? ನಾನು ಹೇಳಿದ ಕೆಲಸ ನೀನು ಮಾಡಬೇಕು, ಮಾಡ್ತೀಯಾ? ಮಾಡ್ಲಿಲ್ಲ ಅಂದ್ರೆ 10 ಎತ್ತೊಳಗೆ ಇನ್ನೊಂದಿರೋದು ಕಷ್ಟ ಆಗೋದಿಲ್ಲ ಕಣೆ. ಹಾಗೆ 20 ಕೊಲೆ ಮಾಡಿದೊಳಗೆ 2 ಕೊಲೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ. ಅದರಿಂದ ಪಾರಾಗೋದು ನನಗೆ ಗೊತ್ತು. ಕೊಲೆಗಳನ್ನ ಮಾಡೋದು ನಿನ್ಗೊಂದು ಆಟ ಆಗೋಗಿದೆ ಅಲ್ವಾ? ಆದ್ರೆ ಈಗ ಕಾಲ ಬದಲಾಗಿದೆ. ನಿನ್ನ ಹಳೆ ಚಾಳಿ ಈಗ ನಡೆಯಲ್ಲ. ಅದು ಆರ್ತಿ ಕಾವಲಾಗಿ ಆರ್ಯ ಸೂರ್ಯ ಇರುವಾಗ. ಯಾಕೆ ಯಾಕೆ ಹಾಗ್ನಾಗ್ತಾ ಇದ್ಯಾ? ಯಾಕೆ ಶೋಭಾ, ಆರ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ನಿನಗೆ ಗೊತ್ತಿಲ್ವಾ? ಕೊಲೆ ಪ್ರಯತ್ನ ಆಗಿಲ್ಲ ಅಂತ್ಯಾ? ಆದ್ರೆ ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಅಂದ್ರೆ ಆರ್ತಿ ದೇಹದಲ್ಲಿ ವಿಷ ಸೇರಿಸಿದಳು ನೀನಾ? ಹೌದು. ನೀನ್ ಹೇಳ್ದಾಗೆ ಸೂರ್ಯ ಆರ್ಯ ಇಬ್ರು ಕಾವಲಿದ್ದಾಗ್ಲೇನೆ ಇದು ಬರೀ ಸ್ಯಾಂಪಲ್. ಅವಳು ಈ ಸಲ ಸಾವಿಂದ ಪಾರಾದ್ರು ನೆಕ್ಸ್ಟ್ ಟೈಮ್ ಅವಳನ್ನ ಹೇಗೆ ಮುಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರತಿ ಜೀವಂತವಾಗಿ ಉಳಿಬೇಕು ಅಂದ್ರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಈ ವಿಷಯ ಯಾರ ಹತ್ರನೂ ಬಾಯಿ ಬಿಡಕೂಡದು. ಬಾಯಿ ಬಿಟ್ರೆ ನಿನ್ನ ಪ್ರಾಣ ತೆಗಿಯೋದಕ್ಕೂ ನಾನು ಹಿಂದು ಮುಂದು ನೋಡೋದಿಲ್ಲ. ಹುಷಾರ್. ಹೀಗೇಳು. ನಾನು ಹೇಳ್ದಾಗ ಕೇಳೋದಿಲ್ವಾ? ನನ್ನ ಜೊತೆ ಕೈ ಜೋಡಿಸೋದಿಲ್ವಾ? ದಯವಿಟ್ಟು ಆರ್ತಿಗೆ ಮಾತ್ರ ಏನು ಮಾಡಬೇಡ ನೀನು. ನಿನಗೆ ಕೈ ಮುಗ್ದು ಕೇಳ್ಕೊತೀನಿ.
ನೀನು ಹೇಳಿದಾಗ ಮಾಡ್ತೀನಿ ನಾನು. ನೀನು ನನ್ನ ಕೈವಶ ಇರೋವರೆಗೂ ಆರ್ತಿಗೆ ಏನೂ ಆಗೋದಿಲ್ಲ. ನೀನೇನಾದರೂ ನನ್ನ ಮಾತು ಕೇಳಲಿಲ್ಲ ಅಂದರೆ ಆ ಕ್ಷಣನೇ ಆರ್ತಿ ಫಿನಿಶ್. ಗೊತ್ತಾಯ್ತಾ? ಹೋಗು, ಗೋ 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 ಗೋ. ಆರ್ತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ. ನೀವಿಲ್ಲ ಅಂದ ತಕ್ಷಣ ನಾನು ನಂಬಿಡ್ಬೇಕಾ? ಸರ್, ಸತ್ಯನೇ ಹೇಳ್ತಾ ಇದ್ದೀನಿ. ಆಂಟಿ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲ. ಹಾಗಾದ್ರೆ ಅವ್ರ ಬಾಡಿನಲ್ಲಿ ವಿಷ ಹೇಗೆ ಸೇರ್ಕೊಳ್ತು? ಅಲ್ಲಿಗೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ತಾನೆ. ಆ ಕೊಲೆ ಪ್ರಯತ್ನ ನೀವೇ ಯಾಕೆ ಮಾಡಿರಬಾರ್ದು? ಸರ್, ಏನು ಹೇಳ್ತಾ ಇದ್ದೀರಾ? ಆರ್ತಿ ಆಂಟಿಯವರು ನನಗೆ ತಾಯಿ ಇದ್ದಾಗೆ. ಅವ್ರನ್ನ ನಾನು ಕೊಲೆ ಮಾಡ್ತೀನಾ? ಸರ್, ಈ ಮನೇಲಿ ಕೊಲೆ ಮಾಡೋ ಅಂಥವ್ರು ಯಾರೂ ಇಲ್ಲ. ಹಾಗಾದ್ರೆ ಇದು ಕೊಲೆ ಅಲ್ಲ ಅಂತ ಆಯ್ತು. ಖಂಡಿತ ಇದು ಕೊಲೆನೂ ಅಲ್ಲ, ಆತ್ಮಹತ್ಯೆನೂ ಅಲ್ಲ. ಈ ಬುದ್ಧಿವಂತಿಕೆ ಎಲ್ಲ ನನ್ನ ಹತ್ರ ಬೇಡ. ನನಗೆ ಬೇಕಾಗಿರೋ ಸತ್ಯ. ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಏನು ಅಂತ ಹೇಳಿದ್ರೆ ಸರಿ. ಅದನ್ನ ಬಿಟ್ಟು ಆರ್ಯನ್ ತರ ರಾಂಗ್ ಆಗಿ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೇಳ್ರಿ ಸತ್ಯ ಏನು ಅಂತ. ಅದು 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 ಇದು ಅಂತ ನೆಪ ಹೇಳಿದ್ರೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ನೀವು ಸತ್ಯ ಹೇಳೋ ತನಕ ನಾನು ನಿಮ್ಮನ್ನು ಬಿಡಲ್ಲ. ಹೇಳಿ, ಆರ್ತಿ ಅವರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರು ಅಂತ? ಮದುವೆ ವಿಷಯಕ್ಕೆ. ಮದುವೆ ವಿಷಯಕ್ಕ? ಯಾಕೆ? ನೀವು ಆರ್ಯ ಮದುವೆ ಆಗೋದು ಆರ್ತಿ ಅವ್ರಿಗೆ ಇಷ್ಟ ಇರಲಿಲ್ವಾ? ಹಾಗೇನೂ ಇಲ್ಲ ಸರ್. ಅವರೇ ಇಷ್ಟಪಟ್ಟು ನಮ್ಮಿಬ್ರು ಮದುವೆ ಮಾಡಬೇಕು ಅಂತ ಇದ್ರು. ಆದರೆ ಅವ್ರು ಇನ್ನೊಬ್ಬ ಮಗನ ಮದುವೆನ ನಮ್ಮ ಮದುವೆಗಿಂತ ಮುಂಚೆ ಮಾಡಬೇಕು ಅಂತ ನಿರುಷ್ ಅವರು, ಆದಿತ್ಯ ಅವರು ಕಂಡೀಷನ್ ಹಾಕಿದ್ರು. ಆ ವಿಷಯದಲ್ಲಿ ಸ್ವಲ್ಪ ನಮ್ಮೆಲ್ಲರ ಮಧ್ಯೆ ಮನಸ್ತಾಪ ಇತ್ತು. ಅದನ್ನು ಪರಿಹಾರ ಮಾಡಬೇಕು ಅಂತ ಆಂಟಿ ಉಪವಾಸ ಕೂತ್ಕೊಂಡಿದ್ರು ಅಷ್ಟೇ. ಅದು ಬಿಟ್ಟು ಆಂಟಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅದನ್ನು ನಮ್ಮ ಕೈಲಿ ಯಾರ ಕೈಲೂ ನಂಬಕ್ಕಾಗ್ತಿಲ್ಲ. ನೀವು ಹೇಳ್ದಾಗೆ ಈ ಮನೇಲಿ ಆಂಟಿನ ಕೊಲೆ ಮಾಡೋ ಥರ ಮನಸ್ಥಿತಿನೂ ಯಾರಿಗೂ ಇಲ್ಲ. ಇದೆಲ್ಲ ಹೇಗಾಯಿತು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಹಾಗಾದ್ರೆ ಆರ್ತಿ ಅವರ ಆತ್ಮಹತ್ಯೆಗೆ ಕಾರಣ ಕೌಟುಂಬಿಕ ಕಲಹ ಅಂತ ಗೊತ್ತಾಯ್ತು. ಮಿಸ್ ಸ್ವಾತಿ ಅವರ, ನಿಮ್ಮಿಂದ ಹೇಳ್ಕೋಬೇಕಾದ್ರೆ ಮತ್ತೆ ನೀವು ಸ್ಟೇಷನ್ ಬರಬೇಕಾಗತ್ತಾ? ನಾನು ಸ್ಟೇಷನ್ಗೆ ಬರೋದಾ? ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಅನ್ನಿಸ್ತಾ ಇದ್ರು ಕೊಲೆ ಪ್ರಯತ್ನ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ಕರೆದಾಗ ಸ್ಟೇಷನ್ಗೆ ಬರಬೇಕಾಗತ್ತೆ. ಭೈರವಿಮ್ಮ, ಏನು ಹೊಸ ವಿಷಯ? ಆರ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಹಾಸ್ಪಿಟ್ಲಿಗೆ ಸೇರಿದ್ದು ನಿಮ್ಮಿಂದನಾ? ಜಸ್ಟ್ ಡೌ ಕಣೆ. ಹೇಗಿದ್ರು ಆರ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ಅಂತ ನ್ಯೂಸ್ ಆಗಿದೆ. ಅದನ್ನೇ ಇನ್ಕ್ಯಾಶ್ ಮಾಡಿಕೊಂಡೆ ಅಷ್ಟೇ. ನಾನು ಅದನ್ನೇ ಇಟ್ಕೊಂಡು ಶೋಭನ್ನ ಹೆದರಿಸಿದೆ. ಹೇಗಿದ್ರು ಅವಳು ನಮ್ಮ ಮಾತು ಕೇಳ್ತಾ ಇರಲಿಲ್ಲ. ಈಗ ನೋಡು, ನಾನು ಆರ್ತಿನ ಕೊಂದು ಬಿಡ್ತೀನಿ ಅಂತ ನಾನು ಹೇಳ್ದಾಗ ಕೇಳ್ತಾಳೆ. ಆಗ ಆರ್ತಿನ ಸೂರ್ಯನಿಂದ ದೂರ ಮಾಡೋದಕ್ಕೆ ಈಸಿ ಆಗುತ್ತೆ ಶಕ್ಕು. ನೀನು ಹೇಳೋದೇನೋ ಸರಿಯಮ್ಮ, ಆದರೆ ಈ ವಿಷಯನ ಅದಕ್ಕೆ ಆರ್ತಿಗೆ ಹೇಳಿದ್ರೆ? ಹಾಗೆ ಹೇಳಿದ್ರೆ ಆರ್ತಿ ಭಯ ಪಟ್ಕೋತಾಳೆ. ನಾನು ಹೇಳ್ದಾಗ ಕೇಳ್ಕೊತೀನಿ ಅಂತ ನನ್ನ ಕಾಲಿಡ್ಕೊಂಡು ಬೇಡ್ಕೋತಾಳೆ. ನನಗೇನೋ ಹಾಗನ್ನಿಸ್ತಿಲ್ಲ ಭೈರವಿಯಮ್ಮ. ನನಗನ್ಸುತ್ತೆ ಆರ್ತಿ ಸೂರ್ಯನ ಬಿಟ್ಟು ಬರೋಲ್ಲ ಅಂತ. ಅದಕ್ಕೆ ಈ ಆರ್ತಿ ಹತ್ರ ಹೋಗ್ಬಿಟ್ಟು ನಿನ್ನ ಈ ಸ್ಥಿತಿಗೆ ಭೈರವಿಯಮ್ಮನೇ ಕಾರಣ ಅಂತ ಹೇಳಿದ್ರೆ ಆಮೇಲೆ ಪೊಲೀಸ್ ಕಂಪ್ಲೇಂಟು, ಆಮೇಲೆ ಪೊಲೀಸ್ನವ್ರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡೋದು, ನೀವು ಜೈಲು ಸೇರೋದು. ಅಲ್ವೇ? ನಾನು ಹೇಳಿರೋದೇ ಸುಳ್ಳು. ಸುಳ್ಳು ಸತ್ಯ ಆಗೋದಿಕ್ಕೆ ಯಾವತ್ತಾದ್ರೂ ಸಾಧ್ಯ ಆಗುತ್ತಾ? ಆರ್ತಿಗೆ ಯಾರು ವಿಷ ಹಾಕಿದ್ರು ಅಂತ ಗೊತ್ತಾಗೋ ತನಕ ಶೋಭನ್ ಮನಸ್ಸಲ್ಲಿ
ನಾನೇ ವಿಷ ಹಾಕದೆ ಅಂತ ಇರುತ್ತೆ ತಾನೆ. ಅಲ್ಲಿವರೆಗೂ ಶೋಭಾ ನನ್ನ ಕೈಯಲ್ಲಾಡೋ ಕೀಲುಗೊಂಬೆ. ಅಬ್ಬಬ್ಬಬ್ಬಬ್ಬಬ್ಬಾ, ಅದೇನು ಬುದ್ಧಿವಂತಿಕೆ ಭೈರವಿಯಮ್ಮ ನಿಮ್ಮದು. ಈ ಬುದ್ಧಿ ಏನಾದರೂ ಶಶಾಂಕ್ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಚಕ್ರಿನ ಮನೆಯಿಂದ ಓಡಿಸ್ಬೋದಾಗಿತ್ತು. ಭೈರವಿಯಮ್ಮ, ಒಂದು ಮಾತು, 20 ಜನನ ಕೊಲೆ ಮಾಡಿದ್ರಿ ಅಂತ ಇತಿಹಾಸ ಇದೆಯಲ್ಲ, ಆಗ್ಲೂ ಇದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿದ್ರ ನೀವು? ಶಡಾಪ್ ಚಕ್ಕು. ಅದ್ರ ಬಗ್ಗೆ ಈಗ ನೆನಪು ಮಾಡಿ ಅದನ್ನೆಲ್ಲ ಕೆದ್ಕೋದು ಒಳ್ಳೇದಲ್ಲ. ಈಗ ಹಳೇದೆಲ್ಲ ಕೆಣಕಿದ್ರೆ ಶಕುಂತಲಾ ಅನ್ನೋಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ನೆನಪಿರಲಿ. ಬನ್ನಿ. ಬಾಮ ಹೋಗೋಣ. ಏಯ್, ಮಧ್ಯಾಹ್ನ ನಿನಗೆ ಹೇಳಿದ್ದು ಇನ್ನೂ ತಲೆಗೆ ಹೋಗಿಲ್ವಾ? ಕಳ್ಸೋಕ್ಕಾಗಲ್ಲ ಅಂತ. ಕಳ್ಸೋಕ್ಕಾಗಲ್ಲ ಅಂದರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಬಲವಂತವಾಗಿ ಕರ್ಕೊಂಡು ಹೋಗೋದು ದೊಡ್ಡ ಅಸ್ಕೆ ಅಲ್ಲ. ಈ ಸ್ಥಿತಿನಲ್ಲಿ ಅವ್ರನ್ನ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋ ತಿಳುವಳಿಕೆ ಇರಬೇಕು. ನನಗೆ ನಿಮ್ಮ ಕತೆ ಪುರಾಣಗಳೆಲ್ಲ ಬೇಕಾಗಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮಮ್ಮನ ಹೇಗೆ ನೋಡ್ಕೋಬೇಕು ಅಂತ. 20 ವರ್ಷ ಮನೆಯಿಂದ ಆಚೆ ಆಗಿದಾಗ ನಮ್ಮಮ್ಮನ ನೋಡ್ಕೊಂಡಿದ್ದು ನಾನೇ. ಅವರಿಗೆ ಆಸರೆ ಆಗಿದ್ದು ಇದೇ ಆದಿತ್ಯ. ನಿನ್ನೆ ಮೊನ್ನೆಯಿಂದ ನೀವು ನಿಮ್ಮ ಮಗ ನಮ್ಮಮ್ಮನ ನೋಡ್ಕೊಂಡಿರ್ಬೋದು, ಆದ್ರೆ ಹುಟ್ಟಾಗಿಂದ ನಮ್ಮಮ್ಮನ ನೋಡ್ಕೊಂತಿರೋದು ನಾನು. ಅವ್ರ ಬೇಕು ಬೇಡಗಳನ್ನ ನಿಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಡ್ಡ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಆದಿತ್ಯ, ತಂದೆ ಅನ್ನೋದನ್ನ ಮರ್ತು ನೀನು ಮಾತಾಡ್ತಾ ಇದೀಯಾ? ನೀನು ಕರೆದೆ ಅಂದ ತಕ್ಷಣ ನಾನು ಬರೋದಕ್ಕಾಗಲ್ಲ ಕಣೋ. ನಿಂಗೆ ಅವತ್ತೇ ಹೇಳಿಲ್ವಾ ನಾನು ಸೂರ್ಯ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ ಅಂತ? ಹೇಳಿರ್ಬೋದು, ಆದರೆ ಇವತ್ತು ನೀನು ನನ್ನ ಜೊತೆ ಬಂದಿಲ್ಲ ಅಂದರೆ ಮತ್ತೆ ಈ ನಿನ್ನ ಮಗನ ಹುಡ್ಕೊಂಬಂದ್ರೆ ನಾನು ಹಿಂಗೆ ಸಿಗಲ್ಲ. ಇವ್ರುಗಳ ಮಾತಿಗೆ ಮರಳಾಗಿ ನಿನ್ನ ಮಗನ ಕಳ್ಕೊತೀಯೋ, ಇಲ್ಲ ಈ ನಿನ್ನ ಮಗ ನಿನಗೆ ಬೇಕು ಅಂತ ನನ್ನ ಜೊತೆ ಬರ್ತೀಯೋ, ನಿನಗೆ ಬಿಟ್ಟಿದ್ದು. ನನಗೆ ಗೊತ್ತಮ್ಮ, ನೀನು ಬೇಕಾದ್ರೆ ಇವ್ರನ್ನ ಆರ್ಯನ ಬಿಟ್ಟಿರ್ತೀಯ. ಆದರೆ ನನ್ನ ಬಿಟ್ಟಿರಲ್ಲ. ಅದಕ್ಕೆ ಕರಿತಾ ಇದ್ದೀನಿ, ನೀನು ನನ್ನ ಜೊತೆ ಬರ್ತೀಯಾ ಅಷ್ಟೇ. ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ, ನಂದೇನು ಬಲವಂತ ಇಲ್ಲ. ಅಮ್ಮನಿಗೆ ಇಟ್ಕಟ್ಟಿಗೆ ಸಿಕ್ಕಾಕ್ಸಿ ನಿಮ್ಮ ಬೇಳೆನ ಬೇಯಿಸ್ಕೋಬೇಡಿ. ಆದಿತ್ಯ, ಅಮ್ಮನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಪಡ್ಬೇಡ. ಅಮ್ಮನ ಜೊತೆ ಬರ್ಬೇಕು ಅಷ್ಟೇ. ಕರ್ಕೊಂಡು ಹೋಗು. ಅದಕ್ಕೂ ಮುಂಚೆ ಅಮ್ಮನ ಟ್ರೀಟ್ಮೆಂಟ್ ಖರ್ಚಾಗಿರೋ ಬಿಲ್ನ ಕಟ್ಬಿಟ್ಟು ಕರ್ಕೊಂಡು ಹೋಗು.
ಯಾಕೆ ಮಂಕಾಗ್ಬಿಟ್ಟೆ? ಜೇಬಲ್ ದುಡ್ಡಿಲ್ವಾ? ಸೂಪರ್ ಕಣೋ. ನನ್ನ ಅಸಹಾಯಕತೆನ ಎತ್ತಿಡ್ದು ನನಗೆ ಅವಮಾನ ಮಾಡ್ತಿದ್ಯಾ? ನೋಡಮ್ಮ ಹೇಗೆ ಅವಮಾನ ಮಾಡ್ತಿದ್ದಾರೆ ಅಂತ. ಬಿಲ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂತ ಹಂಗಿಸ್ತಾ ಇದ್ದಾರೆ. ಯಾಗೊತ್ತಾ, ನಾನಿನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ. ರೇಕ್ಸೋ, ಅದೆಷ್ಟು ರೇಕ್ಸ್ತೀಯ ರೇಕ್ಸೋ? ಹಂಗೆ ಸೂಗಿ. ಆದರೆ ಅದು ಯಾವುದಕ್ಕೂ ನಾನು ತಲೆ ತಗ್ಸಲ್ಲ. ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. ನಡಿಯಮ್ಮ. ಅಮ್ಮನ ಕೈ ಬಿಡೋ. ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮನ ಕೈ ಬಿಡು ಅಂದೆ. ಯಾಕೋ ಈ ರೀತಿ ಕಿತ್ತಾಡ್ತಾ ಇದ್ದೀರಾ? ಅದೇ ಪ್ಲೀಸ್ ನನ್ನ ಮಾತು ಕೇಳು. ನಾನು ಯಾರ ಮಾತು ಕೇಳಲ್ಲಮ್ಮ. ನೀನ್ ನನ್ನ ಜೊತೆ ಬರ್ಬೇಕಷ್ಟೇ. ಫೈನಲ್ ಚೆಕಪ್ ಇದೆ, ಬನ್ನಿ ಮೇಡಮ್. ಹೋಗ್ಬಾಮ್ಮ, ನಾನು ನಿನ್ಗೋಸ್ಕರ ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಡ್ಯಾಡ್, ನೀವು ಹೋಗಿ ಅಮ್ಮನ ಜೊತೆ ಇರಿ. ಒಳಗಡೆ ಸೂರ್ಯ ಅವರೇ, ಏನಿದೆಲ್ಲ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಹೊರಡಿ. ನಾನು ಆದಿತ್ಯಗೆ ಒಂದು ಮಾತು ಹೇಳಿಲ್ಲ, ಅವ್ನು ಹೇಳ್ಬಿಟ್ಟು ಬರ್ತೀನಿ. ಅವನಿಗೆ ಹೇಳಿದ್ರೆ ಜಗಳ ಮಾಡ್ತಾನೆ, ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ. ಪ್ಲೀಸ್ ಹೊರಡಿ ನೀವು. ಸೂರ್ಯ ಅವರೇ, ಯಾಕೆ ಈ ರೀತಿ ಮಾಡ್ತೀವಿ? ಹೊರಡಿ, ಬನ್ನಿ. ಸೂರ್ಯ ಅವರೇ, ನನ್ನ ಮಾತು ಕೇಳಿ. ಆದಿ, ಆದಿ, ಅಮ್ಮ, ಅಮ್ಮ, ಆದಿ, 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 ಅಮ್ಮ, ಗಾಡಿ ನಿಲ್ಸಕ್ಕಲ್ಲಮ್ಮ. ಅಮ್ಮ, ನನ್ನ ಹತ್ರ ಮಾತಾಡ್ತೀನಿ. ಸುಮ್ಮನೆ ಇರಿ. ನೋಡಿ, ಅವನ ಜೊತೆ ನಾನು ಹೋಗಲ್ಲ. ಆದಿ, ಅಮ್ಮ, ಗಾಡಿ ನಿಲ್ಸಕ್ಕಲ್ಲಮ್ಮ. ಆದಿ, ಮಾತಾಗ ಹೋಗಪ್ಪ, ಬೇಗ ಹೋಗಪ್ಪ. ಸೂರ್ಯ ಅವರೇ, ನಾನು ಅವನ ಜೊತೆ ಹೋಗಲ್ಲ. ಅಮ್ಮ, ಪ್ಲೀಸ್ ಸೂರ್ಯ ಅವರೇ. ಹೇಳ ಅರ್ಥ ಮಾಡ್ಕೊಳ್ಳಿ. ಆದಿ, ಗಾಡಿ ನಿಲ್ಸಕ್ಕಲ್ಲಮ್ಮ. ಆದಿ, ದಡ್ಡ, ಒಂದ್ಸಲ ಒಂದು ಪೇಷಂಟ್ ಡಿಸ್ಚಾರ್ಜ್ ಆದ್ಮೇಲೆ ಯಾವ ಫೈನಲ್ ಚೆಕಪ್ ಇರಲ್ಲ ಕಣೋ. ಆ ನರ್ಸ್ನ ಕಳಿಸಿದ್ದೆ ನಾನು. ನೀನಾ? ದಡ್ಡ, ಕೋಲಿಂದ ಪೆಟ್ಟು ಕೊಟ್ರೆ
ಬುದ್ಧಿವಂತ ಮಾತಿಂದ ಪೆಟ್ಕೊಡ್ತಾನೆ. ಈ ಕ್ರಿಮಿನಲ್ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ಆಫ್ಟರ್ ಆಲ್ ನೀನೊಬ್ಬ ಕ್ರಿಮಿನಲ್ ಅಂಡ್ ಐ ಆಮ್ ಅ ಪೊಲೀಸ್. ಈಗ ಗೊತ್ತಾಯ್ತಾ ಬೇಬಿ?